ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ಮೋಳಿಗೆ ಮಾರಯ್ಯನ ಬಗ್ಗೆ ತಿಳಿಯೋಣ. ಮೋಳಿಗೆ ಮಾರಯ್ಯನು ಬಸವಣ್ಣನವರ ಜಂಗಮಾರಾಧನೆಗೆ ಆಕರ್ಷಿತನಾಗಿ ಅರಸುತನವನ್ನು ತ್ಯಜಿಸಿ ಕಾಶ್ಮೀರದಿಂದ ಕಲ್ಯಾಣಕ್ಕೆ ಬಂದವನು. ಈತನ ಸತಿ ಮಹಾದೇವಿ. ಈತ ಕಲ್ಯಾಣದಲ್ಲಿ ಕಟ್ಟಿಗೆಯನ್ನು ಹೊತ್ತು ಮಾರುವ ಕಾಯಕವನ್ನು ಕೈಗೊಂಡ. ಕಾಯಕದಲ್ಲಿಯೇ ಶಿವನನ್ನು ಸಾಕ್ಷಾತ್ಕರಿಸಿಕೊಂಡ ಮಾರಯ್ಯನವರ ಕಾಯಕ ನಿಷ್ಠೆ ಹಾಗೂ ಆತ್ಮಾಭಿಮಾನಗಳನ್ನು ಹೇಳುವ ಕಟ್ಟಿಗೆ ಚಿನ್ನವಾದ ಕಥೆಯೊಂದು ಪ್ರಸಿದ್ಧವಾಗ್ಯದ. ಉರಿಲಿಂಗ ಪೆದ್ದಿ ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮಯ್ಯ ಮೊದಲಾದ ಶಿವಶರಣರಿಂದ ಸ್ತುತಿಸಲ್ಪಟ್ಟ ಈತ ಕಲ್ಯಾಣದ ಶರಣರಲ್ಲಿ ಉನ್ನತ ವ್ಯಕ್ತಿತ್ವವುಳ್ಳವನಾಗಿದ್ದ. ಮೋಳಿಗೆ ಮಾರಯ್ಯ ದಂಪತಿಗಳ ಸಾಮರಸ್ಯ ಸಮಾಜಕ್ಕೆ ಆದರ್ಶಪ್ರಾಯವಾಗಿತ್ತು. ನಿಷ್ಕಳಂಕ ಮಲ್ಲಿಕಾರ್ಜುನ ಅಂಕಿತದಲ್ಲಿ ಮೋಳಿಗೆ ಮಾರಯ್ಯನ ವಚನಗಳಲ್ಲಿ ಬೆಡಗಿನ ಶೈಲಿ ಬಳಕೆಯಾಗ್ಯದ. ತನ್ನ ವಚನಗಳಲ್ಲಿ ಶಟಸ್ಥಲ, ಅಷ್ಟಾವರಣ, ಪಂಚಾಚಾರ ಮೊದಲಾದ ತಾತ್ವಿಕ ವಿಷಯಗಳನ್ನು ಹಲವಾರು ನಿದರ್ಶನಗಳೊಂದಿಗೆ ಮನಮುಟ್ಟುವಂತೆ ನಿರೂಪಿಸಿದ್ದಾರೆ. ಸೂತ್ರ ರೂಪದ ವಾಕ್ಯಗಳು, ಕಾವ್ಯಾಂಶ ಸೂಸುವ ಸಾಲುಗಳು ಈತನ ವಚನಗಳ ಕಾವ್ಯ ಮೌಲ್ಯವನ್ನು ಪ್ರಕಟಪಡಿಸ್ತವ. ಶರಣು ಶರಣಾರ್ಥಿ.